ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸ್. ಗುರುತ್ವ ಪಾಠದ 3ನೇ ಪ್ರಶ್ನೆ. ಗುರುತ್ವ ಸ್ಥಿರಾಂಕದ ಬೆಲೆಯು. ಗುರುತ್ವ ಸ್ಥಿರಾಂಕ ಅಂದ್ರೆ ಏನು ನಮಗೆ ಗೊತ್ತಿದೆ. ಇಲ್ಲಿ ಆ ಎರಡು ವಸ್ತುಗಳ ನಡುವೆ ಇರುವಂತಹ ಆಕರ್ಷಣಾ ಬಲವು ಆ ಎರಡು ವಸ್ತುಗಳ ನಡುವಿನ ಎರಡು ವಸ್ತುಗಳ ದ್ರವ್ಯರಾಶಿಯ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿರುತ್ತದೆ ಹಾಗೂ ಅವುಗಳ ನಡುವಿನ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ಬರಿತೀವಿ. ಈಗ ಇಕ್ವೇಶನ್ ಬರೆಯುವಾಗ ನಾವು ಒಂದು ಸ್ಥಿರಾಂಕವನ್ನ ಬರಿತೀವಿ, ಇದೇ ಗುರುತ್ವ ಸ್ಥಿರಾಂಕ. ಹಾಗಿದ್ರೆ ಗುರುತ್ವ ಸ್ಥಿರಾಂಕ ಏನಿದೆ ಇದರ ಬೆಲೆಯನ್ನ ಹೆನ್ರಿ ಕ್ಯಾಂಡಿವಿಶ್ ಅನ್ನುವಂತಹ ಒಬ್ಬ ಸೈಂಟಿಸ್ಟ್, ಇವರು ಸೆನ್ಸಿಟಿವ್ ಬ್ಯಾಲೆನ್ಸ್ ಸೂಕ್ಷ್ಮ ತ್ರಾಸು ಎನ್ನುವಂತಹ ಒಂದು ವಿಧಾನವನ್ನ ಉಪಯೋಗಿಸಿಕೊಂಡು ಫೈಂಡ್ ಔಟ್ ಮಾಡ್ತಾರೆ. ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ? 6.673 into 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಇಷ್ಟು ಬಂದಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಬಿ ತಪ್ಪು, ಆಪ್ಷನ್ ಸಿ ಕೂಡ ತಪ್ಪು, ಆಪ್ಷನ್ ಡಿ ತಪ್ಪು. 6.673 into 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಗುರುತ್ವ ಸ್ಥಿರಾಂಕದ ಬೆಲೆಯಾಗಿರುತ್ತೆ. ಏಕಮಾನ ಏನಿರುತ್ತೆ ಇದರದ್ದು ನೋಡಿ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಹೇಗೆ ಈ ಏಕಮಾನ ಬಂದಿದೆ? ಒಂದ್ ವೇಳೆ ಮರ್ತೋಯ್ತಪ್ಪ ಎಕ್ಸಾಮ್ ಅಲ್ಲಿ, ಫಾರ್ಮುಲಾ ನೆನಪಿದ್ರೆ ನೀವು ಏಕಮಾನವನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ನೋಡಿ, ಇದನ್ನ ಈ ರೀತಿಯಾಗಿ ನಾನು ರಿಅರೇಂಜ್ ಮಾಡಬಹುದಾ? ಇಲ್ಲಿ ಎಫ್ ಅಂದ್ರೆ ನ್ಯೂಟನ್ ಅಲ್ಲಿ ನಾವು ಅಳಿತೀವಿ, ಡಿ ಸ್ಕ್ವೇರ್ ಅಂದ್ರೆ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಅಳಿತೀವಿ, ಸ್ಕ್ವೇರ್ ಇದೆ. ಕೆಜಿ ಕೆಜಿ ಏನಾಯ್ತು? ಕೆಜಿ ಸ್ಕ್ವೇರ್ ಆಯ್ತು. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಆಯ್ತು. ಈ ರೀತಿಯಾಗಿ. ಥ್ಯಾಂಕ್ ಯು.